ನೇತೃತ್ವದಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮೂಡಿದ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ತಮ್ಮ ಮನವಿ ಬೇಡಿಕೆ ಮುಖ್ಯವಾದ ಬೇಡಿಕೆ ಹೇಳಿ ಸರ್. ನಮ್ದು ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿಯಿಂದ ಈ ದಿನ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ಧರಣಿಯನ್ನ ಇವತ್ತು ಮಾಡಿದ್ವಿ, ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಈ ಬಿಸಿಯೂಟ ತಯಾರಕರ ಶಾಲೆಗಳಲ್ಲಿ ಕಳೆದ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ತಿಂಗಳಿಗೆ ಒಂದು ಗೌರವ ಸಂಭಾವನೆಯಾಗಿ ಮುಖ್ಯ ಅಡಿಗೆಯವರಿಗೆ 4,700 ರೂಪಾಯಿ, ಸಹಾಯಕ ಅಡಿಗೆಯವರಿಗೆ 4,600 ರೂಪಾಯಿ, ಇಷ್ಟು ಗೌರವ ಸಂಭಾವನೆಯಲ್ಲಿ ಅವರು ಜೀವನ ಮಾಡಕ್ ಆಗೋದಿಲ್ಲ ಅಂತೇಳಿ ಅವರಿಗೆ ಒಂದು ಕನಿಷ್ಠ ವೇತನವನ್ನ ಕೊಡಬೇಕು. ಕನಿಷ್ಠ ವೇತನ ಅಂದ್ರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ತಿಂಗಳಿಗೆ 15,000 ರೂಪಾಯಿ ಇದೆ. ಈಗ ಆ ಕನಿಷ್ಠ ವೇತನವನ್ನ ಜಾರಿ ತರಬೇಕು. ಅದು ಈ ಬಜೆಟ್ ಅಲ್ಲಿ ಈ ಒಂದು ಮಾರ್ಚ್ 6ನೇ ತಾರೀಕು ಮಾಡಿರ್ತಕ್ಕಂಥ ಬಜೆಟ್ ಅಲ್ಲಿ ಜಾರಿ ತರಬೇಕು. ಮತ್ತೆ ಈ ನಮ್ಮ ಕಾರ್ಮಿಕರಿಗೆ, ಮಹಿಳಾ ಕಾರ್ಮಿಕರಿಗೆ ಅವರನ್ನ ಸ್ಕೀಮ್ ವರ್ಕರ್ಸ್ ಅಂತ ಕರೀತಾ ಇದ್ರಿ. ಈ ಸ್ಕೀಮ್ ಅನ್ನೋದನ್ನ ಕೈ ಬಿಡಬೇಕು. ಅವ್ರನ್ನ ಕಾರ್ಮಿಕರು ಅಂತ ಪರಿಗಣಿಸ್ಬೇಕು. ಕಾರ್ಮಿಕರು ಅಂತ ಪರಿಗಣಿಸಿದ್ರೆ ಅವ್ರಿಗೆ ಕಾಯ್ದೆಬದ್ಧವಾಗಿ ಸಿಗ್ತಕ್ಕಂಥ ಕೆಲವು ಸವಲತ್ತುಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವರು ಅಪಾಯದ ವಲಯದಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಇವರು ಬೆಳಗ್ಗೆ 8:30 ಹೋದ್ರೆ ಸಂಜೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅವರು ದಿನನಿತ್ಯ ಕೆಲಸವನ್ನ ಮಾಡ್ತಿರ್ತಾರೆ. ಕೆಲಸದ ಹೊರೆ ಬಹಳ ಆಗಿದೆ. ಇವತ್ತು ಹಾಲು ಕಾಯಿಸ್ಬೇಕು, ರಾಗಿ ಮಾಲ್ಟ್ ಮಾಡ್ಬೇಕು, ಗೋಧಿ ಮುದ್ದೆ, ರಾಗಿ ಮುದ್ದೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇದೆ. ಅದೆಲ್ಲವೂ ಮಾಡ್ಬೇಕು. ಮೊದಲಿಗೆ ಬರೀ ಅನ್ನ ಸಾಂಬಾರು ಮಾತ್ರ ಇತ್ತು. ಈಗ ಕೆಲಸದ ಹೊರೆ ಜಾಸ್ತಿ ಆಗಿದೆ. ಆದ್ರಿಂದ ವೇತನವನ್ನ ಜಾಸ್ತಿ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಇಂದಾನೆ ಆಗಿದೆ ಸರ್. ಯಾರೇ ಒಬ್ರು ದಿನಕ್ಕೆ 8 ಅವರ್ ಕೆಲಸ ಮಾಡಿದ್ರೆ 27,000 ರೂಪಾಯಿ ಸಂಬಳ ಕೊಡ್ಬೇಕು ಅಂತ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಇಂದಾನೆ ಆಗಿದೆ. ಯಾರಿಗೆ ಗೌರವನೇ ಇಲ್ಲ ಸರ್. ಇದು ಒಂದು ಅರ್ಥದಲ್ಲಿ ಬೇರೆ ಒಂದು ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮೌಖಿಕ ಆದೇಶನ ಮಾಡ್ತು. ಅದು ರೈಟಿಂಗ್ ನಲ್ಲಿ ಏನ್ ಮಾಡಲಿಲ್ಲ. ಈ ಬಿಸಿಯೂಟ ತಯಾರಕರು ಅವರು ಗೌರವಕ್ಕಾಗಿ ಶಾಲೆಗೆ ಬರೋದಿಲ್ಲ, ಅವರು ಹೊಟ್ಟೆ ಪಾಡಿಗೆ ಕೆಲ್ಸಕ್ಕೆ ಬರ್ತಾರೆ. ಆದ್ರಿಂದ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಕೂಲಿಯನ್ನ ಕೊಡ್ಬೇಕಂತೇಳಿ ಯಾವುದೋ ಒಂದು ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ಮೌಖಿಕವಾಗಿ ಅದು ಹೇಳ್ತು. ಅದು ಸುದ್ದಿಯಾಗಿದೆ. ಅದ್ರ ಬದಲಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶ ಮಾಡಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕನಿಷ್ಠ 25 ಲಕ್ಷ ಜನ ಈ ಬಿಸಿಯೂಟ ತಯಾರಕರಿದ್ದಾರೆ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 1,15,000 ಜನ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ಮಾದರಿಯಾದ ಒಂದು ಸುಪ್ರೀಂ ಕೋರ್ಟಿನ ತೀರ್ಪು ಮಾದರಿ ಆಗ್ತಿತ್ತು. ಇತರೆ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಅದು ಅನುಕೂಲ ಆಗ್ತಿತ್ತು. ಇವತ್ತು ಅಂಗನವಾಡಿ ಕಾರ್ಯಕರ್ತ ICDS ಯೋಜನೆ ಸ್ಕೀಮ್, ಆಶಾ ಕಾರ್ಯಕರ್ತ ಯೋಜನೆ ಸ್ಕೀಮ್, ಆಮೇಲೆ ಹಾಸ್ಟೆಲ್ ನೌಕರರು, ಅದು ತಾತ್ಕಾಲಿಕ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ಇದೆಲ್ಲ ದುಡಿಯೋದ್ಕಂತ ಜನರನ್ನ ವಂಚನೆ ಮಾಡೋ ದಿಕ್ಕಿನಲ್ಲಿ ಈ ಸರ್ಕಾರ ಸಾಗ್ತಾ ಇದೆ. ಇದರ ಇನ್ನೂ ಉದ್ದೇಶ ಏನಂತ ಹೇಳಿದ್ರೆ ಒಂದು ಕಮಿಷನ್, ಆಡಳಿತ ಮಾಡ್ತಕ್ಕಂಥವ್ರು ಅಧಿಕಾರಿಗಳು ಸೇರಿ ಕಮಿಷನ್ ಹೊಡೆಯೋದು, ಯಾರ್ಯಾರು ಕಾಂಟ್ರಾಕ್ಟ್ ಕೊಡೋದು ಅದರ ಕಮಿಷನ್ ಅದರಲ್ಲಿ ಹೊಡೆಯೋದು. ಇದು ನೇರವಾಗಿ ಈ ನಮಗೆ ಸಂಬಳ ಬರ್ತಾ ಇದೆ ಅವರಿಗೆ, ಬಿಸಿಯೂಟ ತಯಾರಕರಿಗೆ. ಇದನ್ನೇ ನಾವು ಕನಿಷ್ಠ ಕೂಲಿಯಾಗಿ ಕೊಟ್ಟು ಅವ್ರಿಗೆ ಒಂದು ಹೊಟ್ಟೆ ತುಂಬ ಜೀವನ ನಡೆಯೋದಕ್ಕೆ ಒಂದು ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 12 ಜನ ಶಾಲೆಯಲ್ಲಿ ಸತ್ತೋಗಿದ್ದಾರೆ. ಸಾಂಬಾರ್ ಪಾತ್ರೆ ಬಿದ್ದು, ಅನ್ನದ ಗಂಜಿ ಬಿದ್ದು, ಪಾತ್ರೆಯನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡುವಾಗ ಬಿದ್ದು ಆಸ್ಪತ್ರೆ ಸೇರಿ ಅವರು ಸತ್ತೋಗಿದ್ದಾರೆ 12 ಜನ. ಅವ್ರಿಗೆ ಯಾವುದೇ 1 ರೂಪಾಯಿನೂ ಕೂಡ ಒಂದು ಪರಿಹಾರ ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಕೊಟ್ಟಿಲ್ಲ. ಅವ್ರಿಗೆ 10 ಲಕ್ಷ ರೂಪಾಯಿ ಒಂದು ಬಹಳ ಪರಿಹಾರ ಕೊಡ್ಬೇಕು ಅಂತ ನಾವು ಕೇಳಿದೀವಿ. ಅದರ ಜೊತೆಯಲ್ಲಿ ಏನು ಗಾಯಗಳಾಗಿ ಆಸ್ಪತ್ರೆ ತೋರಿಸ್ಕೊಳ್ತಾರೆ ಅದಕ್ಕೆ 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಒಂದು ಚಿಕಿತ್ಸಾ ವೆಚ್ಚಕ್ಕೆ ಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಈಗ ನಿವೃತ್ತಿ ಆದವರಿಗೆ 40,000 ರೂಪಾಯಿ ಅದು ಒಂದು ಇಡುಗಂಟೆನ ಕೊಡ್ತಾರೆ. 40,000 ರೂಪಾಯಿ ಕೊಡ್ತಾರೆ. ಅದು ನಮ್ಮ AITC ಬಿಸಿಯೂಟ ತಯಾರಕರ ಹೋರಾಟದಿಂದ ಅದನ್ನ ಜಾರಿ ತರಿಸಿದ್ದು. ಈಗ ಅದು ಸಾಲವಿಲ್ಲ ನಿವೃತ್ತಿಯಾಗಿ ಹೋಗೋರಿಗೆ. ಯಾಕಂದ್ರೆ ಪೆನ್ಷನ್
ಜಾಗ ಇಲ್ಲದೆ ಇರೋದ್ರಿಂದ ಈ 40,000 ರೂಪಾಯಿ ಬದಲಾಗಿ 2 ಲಕ್ಷ ರೂಪಾಯಿನ ಅವ್ರೇನ್ ನಿವೃತ್ತಿ ಆಗ ಕೊಟ್ಟರೆ ಅವ್ರೊಂದು ಉಪಜೀವನ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥ ದಿಕ್ಕಿನಲ್ಲಿ ನಾವು ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಬಜೆಟ್ ಅಲ್ಲಿ ನಮಗೆ ವೇತನವನ್ನು ಜಾಸ್ತಿ ಮಾಡಲೇಬೇಕಂತಕ್ಕಂಥ ಒಂದು ಒತ್ತಾಯವನ್ನ ಒಕ್ಕೊರಲಿನಿಂದ ನಾವು ಮಾಡಿದ್ದೇವೆ. ಸರ್ ಇನ್ನೊಂದೇ ಒಂದು ವಿಷಯ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು 16 ಬಜೆಟ್ ಸರ್ ಯಶಸ್ವಿ ಮಟ್ಟದಲ್ಲಿ ಬಡವರ ಪರನೇ ಕಾಳಜಿ ವಹಿಸಿ ಎಲ್ಲ ಸಕ್ಸಸ್ ಮಾಡಿದ್ದಾರೆ ಸರ್. ಈ ಒಂದು 17ನೇ ಬಜೆಟ್ ಅಲ್ಲಿ ನಿಮ್ಮ ಒಂದು ಇಶ್ಯೂ ತಗೊಂಡು ನೀವು ಇಷ್ಟು ಬೇಡಿಕೆಗಳು ಹೇಳಿದ್ದೀರಲ್ಲ ಸರ್, ಇಷ್ಟು ಬೇಡಿಕೆಗಳು ನೆರವೇರುತ್ತೆ ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಕಾಳಜಿ ಇದೆಯಾ ಸರ್? ಇಲ್ಲ, ನಾವು ನಿರಾಶಾವಾದಿಗಳಲ್ಲ, ಆಶಾವಾದಿಗಳು. ಇವಾಗ ನಾಳೆ ನಮ್ಮದು ಅಂತ ಬದುಕೋ ಜನ ನಾವು ಯಾವ ನಾಳೆ ಅನ್ನೋದು ಒಂದಿದೆ ಅಂತ ಹೇಳಿ ಬದುಕತಕ್ಕಂಥ ಜನ ನಾವು. ಈಗ ಹಲವಾರು ಬಜೆಟ್ಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಸಿದ್ದರಾಮಯ್ಯ ಅಂತ ಸಮಾಜವಾದಿ ಮುಖಂಡರು ಇರುವಾಗ, ರಾಜಕಾರಣಿ ಇರುವಾಗ ಅವರು ಹೆಚ್ಚಿನ ಸವಲತ್ತನ್ನ ಈ ದುಡಿತಕ್ಕಂಥ ಮಹಿಳೆಯರಿಗೆ, ಬಡ ಜನರಿಗೆ ಕೊಡಬೇಕು. ಆದ್ರೂ ಕೂಡ ಎಲ್ಲ ಒಂದ್ ಕಡೆಗೆ ಅವ್ರಿಗೂ ಕೂಡ ಕಡಿವಾಣ ಇದೆ, ಪಕ್ಷದಲ್ಲಿ ಕಡಿವಾಣ ಇದೆ. ಅವರು ಈ ಜನಕ್ಕೆ ಒಂದು ಒಳ್ಳೆಯ ಒಂದು ಬಜೆಟ್ ಅನ್ನ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಹಿಂದೆ ನಾವು ಕಳೆದ ಒಂದು 3 ವರ್ಷದಿಂದ ಒಂದು ಶಕ್ತಿ ಸೌಧದಲ್ಲಿ ಈ ಬಜೆಟ್ ಪೂರ್ವ ಒಂದು ಚರ್ಚೆಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ಸರ್, ತಾವು ಏನು ಅಹಿಂದ ನಾಯಕರಿದ್ದೀರಿ, ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥವರೆಲ್ಲ SC ST ಎಲ್ಲ ಹಿಂದುಳಿದವರು, ಎಲ್ಲಾ ಜಾತಿಯ ಬಡವರು ಇರೋದ್ರಿಂದ ನೀವು ಇವರಿಗೆ ಒಂದು ಒಳ್ಳೆಯ ವೇತನ ಕೊಟ್ಟರೆ ನಿಮ್ಮನ್ನ ಇವತ್ತು ನೆಲೆಸ್ತಾರೆ. ನೀವು ಮಾಡದೇ ಇದ್ರೆ ಇನ್ಯಾರು ಇದನ್ನ ಮಾಡಕ್ಕಾಗಲ್ಲ. ಅದರಿಂದ ನೀವು ಇದನ್ನ ಕಾಳಜಿ ವಹಿಸಿ ಮಾಡ್ಬೇಕಂತ ಅಂದಾಗ ಅವ್ರಿಗೆಲ್ಲ ಒಂದ್ ಕಡೆ ಬಳಸಿದೆ. ಆದ್ರೆ ಇಷ್ಟೊಂದು ಬಜೆಟ್ ಅನ್ನ ಕೊಡೋದಕ್ಕೆ, ದುಡ್ಡು ಕೊಡೋದಕ್ಕೆ ಅಲ್ಲಿ ಅವರ ಒಳಗಿನ ಹಿತಾಸಕ್ತಿಗಳೇ, ಸ್ವಹಿತಾಸಕ್ತಿಗಳು ಅದನ್ನ ಬಿಡ್ತಾ ಇಲ್ಲ. ಅವ್ರಿಗೂ ಕೂಡ ಒಂದು ಸಂಕಟ ಇರ್ಬೋದು. ನಾನು ಮುಖ್ಯಮಂತ್ರಿಯಾಗಿ ಇದ್ದಂತ ಸಂದರ್ಭದಲ್ಲಿ ಈ ಬಡವರಿಗೆ ಏನು ಮಾಡಕ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆಯನ್ನು ಕೂಡ ಖಂಡಿತ ಅವ್ರಿಗೆ ಕಾಡ್ತಾ ಇರುತ್ತೆ. ಅದ್ರ ನಡುವೆನೂ ಕೂಡ ನಮಗೆ ಏನು ಕೊಟ್ಟಿಲ್ಲ. 2 ವರ್ಷ ನಮ್ಗೆ ಲಾಸ್ಟ್ ಇಯರ್ ಕೊಟ್ಟಿದ್ದು, ಅದು ಬೊಮ್ಮಾಯಿ ಅವರು ಜಾರಿ ಮಾಡಿದ್ದನ್ನ 1,000 ರೂಪಾಯಿ ಕೊಟ್ಟಿದ್ದಾರೆ. ಇವ್ರು ಬಂದ್ಮೇಲೆ ಏನು ಕೊಟ್ಟಿಲ್ಲ. ಅದಕ್ಕೆ ಈ ಸಲ ನಮಗೆ ಕನಿಷ್ಠ ವೇತನ ಕೊಡದಿದ್ರು ನಮ್ಗೆ ಈಗಿನ ವೇತನ ಬೆಲೆ ಅದರ ಮೇಲೆ 3,000 ರೂಪಾಯಿನ ಪ್ರತಿ ತಿಂಗಳಿಗೆ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ.